ಜಾತ್ಯತೀತ ಜನತಾದಳ ಪಕ್ಷದ ರಾಜ್ಯಾಧ್ಯಕ್ಷರು, ತುಮಕೂರಿನ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದಂತಹ ಎ ಕೃಷ್ಣಪ್ಪರವರ ರಾಜಕೀಯ ಹಿನ್ನೆಲೆ ಹಾಗೂ ನಡೆದು ಬಂದ ಹಾದಿ. ಎ ಕೃಷ್ಣಪ್ಪರವರ ರಾಜಕೀಯ ಪ್ರವೇಶ 1985ರಲ್ಲಿ ಆಗಿನ ಅತಿದೊಡ್ಡ ಕ್ಷೇತ್ರವಾದ ವರ್ತೂರಿನಿಂದ ಈಗಿನ ಕೆಆರ್ ಪುರಂ ಕ್ಷೇತ್ರವೂ ಸೇರಿದಂತೆ ಪ್ರಥಮ ಬಾರಿಗೆ ಶಾಸಕರಾಗಿ ಆರಿಸಿ ಬಂದು ಅದರ ಸರ್ವತೋಮುಖ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದು ನಿಜಕ್ಕೂ ಇತಿಹಾಸವೇ ಸರಿ. 1989ರ ಚುನಾವಣೆಯಲ್ಲಿ ವರ್ತೂರು ಕ್ಷೇತ್ರದಿಂದ 7,300 ಮತಗಳ ಅಂತರದೊಂದಿಗೆ ಪುನರ್ ಆಯ್ಕೆಗೊಂಡು ತೋಟಗಾರಿಕಾ ಸಚಿವರಾಗಿ ಅನೇಕ ಪ್ರಗತಿಪರ ಕಾರ್ಯಗಳನ್ನು ಮಾಡಿದ್ದಲ್ಲದೆ ಪ್ರತಿ ಹಳ್ಳಿಗೂ ನಗರ ಪ್ರದೇಶಗಳಿಗೂ ರೈತರು ಬೆಳೆದಂತಹ ತರಕಾರಿ ಹಣ್ಣುಗಳಿಗೆ ನ್ಯಾಯಬೆಲೆ ಸಿಕ್ಕುವಲ್ಲಿ ಹಾಗೂ ಗ್ರಾಹಕರಿಗೆ ಮನೆ ಬಾಗಿಲಿನ ಸನಿಹದಲ್ಲೇ ಹಣ್ಣು ತರಕಾರಿಗಳ ಮಳಿಗೆಗಳನ್ನು ಪ್ರಾರಂಭಿಸಿದ್ದು ಇಂದಿಗೂ ಜನಪ್ರಿಯವಾಗಿದೆ. 1994ರಲ್ಲಿ ನಾನಾ ಕಾರಣಗಳಿಂದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲುಂಟಾಯಿತು. ಆದರೆ 1999ರ ವಿಧಾನಸಭಾ ಚುನಾವಣೆಯಲ್ಲಿ 27,000 ಮತಗಳ ಅಂತರದಿಂದ ಮತ್ತೆ ಗೆದ್ದು ಬಂದು ಪಶುಸಂಗೋಪನಾ ಮತ್ತು ಸಕ್ಕರೆ ಸಚಿವರಾಗಿ ಹೈನುಗಾರಿಕೆ ಮತ್ತು ಪಶುವೈದ್ಯ ಆಸ್ಪತ್ರೆಗಳನ್ನು ರಾಜ್ಯದ ಎಲ್ಲಾ ಕಡೆಗಳಿಗೂ ವಿಸ್ತರಿಸಿದ ಹೆಗ್ಗಳಿಕೆ ಸನ್ಮಾನ್ಯ ಶ್ರೀ ಎ ಕೃಷ್ಣಪ್ಪರವರದ್ದು. 2004ರಲ್ಲಿ ಪುನರ್ ಆಯ್ಕೆಯಾದ ನಂತರ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಂಪುಟ ದರ್ಜೆಯಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಅದರಲ್ಲೂ ದಲಿತರ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಹೊಸ ಯೋಜನೆಗಳನ್ನು ಜಾರಿಗೆ ತಂದರು. ಇದರಡಿಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ರಾಜ್ಯದ ಉದ್ದಗಲಕ್ಕೂ ಸ್ಥಾಪಿಸಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. 2008ರಲ್ಲಿ ಅವರು ಬಿಜೆಪಿಯು ಅನುಸರಿಸಿದ ವಾಮ ಮಾರ್ಗಗಳಿಂದಾಗಿ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಹೀಗೆ ಅವರು 1985ರಿಂದ 2008ರ ಮಧ್ಯೆ 6 ಬಾರಿ ನಿರಂತರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ 4 ಬಾರಿ ಗೆದ್ದು 2 ಬಾರಿ ಸೋತರೂ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ಹರಿಕಾರರಾಗಿ ಸಾಮಾಜಿಕ ಹಿತಚಿಂತಕರಾಗಿ ಕಾರ್ಯನಿರ್ವಹಿಸಿದ್ದನ್ನು ಕ್ಷೇತ್ರ ಮತ್ತು ರಾಜ್ಯದ ಜನತೆ ಇಂದಿಗೂ ಮರೆತಿಲ್ಲ. 2008ರಿಂದ ಇಲ್ಲಿಯವರೆಗೂ ಕ್ಷೇತ್ರದಲ್ಲಿ ಬಿಜೆಪಿ ಸರ್ಕಾರದ ದುರಾಡಳಿತದ ಬಗ್ಗೆ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಸನ್ಮಾನ್ಯ ಶ್ರೀ ಎ ಕೃಷ್ಣಪ್ಪರವರು ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರಗಳನ್ನು ಸಾರ್ವಜನಿಕರಿಗೆ ನಿರಂತರವಾಗಿ ತಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಏಪ್ರಿಲ್ 2013ರಂದು ಜೆಡಿಎಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿರವರ ಸಮ್ಮುಖದಲ್ಲಿ ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಸೇರ್ಪಡೆಯಾಗಿ ಪ್ರಸ್ತುತ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರೀತಿಯ ಮತದಾರ ಬಂಧುಗಳೇ, ತಮ್ಮೆಲ್ಲರ ಆಶೀರ್ವಾದದಿಂದ ಸನ್ಮಾನ್ಯ ಶ್ರೀ ಎ ಕೃಷ್ಣಪ್ಪರವರು ಕರ್ನಾಟಕ ಸರ್ಕಾರದಲ್ಲಿ ತೋಟಗಾರಿಕೆ, ಪಶುಸಂಗೋಪನೆ ಮತ್ತು ಸಕ್ಕರೆ ಹಾಗೂ ಸಮಾಜ ಕಲ್ಯಾಣ ಸಚಿವರಾಗಿ ಕ್ಷೇತ್ರದ ಎಲ್ಲ ಹಳ್ಳಿಗಳಿಗೂ ಹಾಗೂ ನಗರ ಪ್ರದೇಶಗಳಿಗೆ ಸಕಲ ಸೌಕರ್ಯಗಳನ್ನು ನೀಡಿ ಜನಮೆಚ್ಚುವ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ವರ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳ ಸಂಕ್ಷಿಪ್ತ ವರದಿಯನ್ನು ಈಗ ನಿಮ್ಮ ಮುಂದೆ ಇಡಲಿಚ್ಛಿಸುತ್ತೇವೆ. ಕೃಷ್ಣರಾಜಪುರವನ್ನು ಐತಿಹಾಸಿಕ 176ನೇ ಬೆಂಗಳೂರು ಪೂರ್ವ ತಾಲೂಕನ್ನಾಗಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣರವರ ಸಹಾಯದಿಂದ ಮಾರ್ಪಡಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಕಾವೇರಿ ಬಲ್ಕ್ ವಾಟರ್ ಸ್ಕೀಮ್ನಡಿಯಲ್ಲಿ ಈ ಕೆಳಕಂಡ ಪ್ರದೇಶಗಳಿಗೆ ಕಾವೇರಿ 4ನೇ ಹಂತದ ನೀರಿನ ಸರಬರಾಜನ್ನು ಸಿಂಗಯ್ಯನಪಾಳ್ಯ, ದೇವಸಂದ್ರ, ಕೆಆರ್ ಪುರಂ ಮತ್ತು ಬಡಾವಣೆಗಳು, ಮಾರತ್ಹಳ್ಳಿ ಅಪಾರ್ಟ್ಮೆಂಟ್ಗಳು, ಕುಂದಲಹಳ್ಳಿ ಲೇಔಟ್ಗಳು, ಬೈಯಪ್ಪನಪಾಳ್ಯ,
ಕೃಷ್ಣಯ್ಯನ ಪಾಳ್ಯದ ಹರಿಜನ ಗಿರಿಜನ ಕಾಲೋನಿ, ಮೈಕಲ್ ಪಾಳ್ಯ, ಬೆನ್ನಗಾನಹಳ್ಳಿ, ರಾಜೀವ್ ನಗರ ಜೊತೆಗೆ ಸಾವಿರಾರು ಕೊಳವೆ ಬಾವಿಗಳನ್ನು ತೋಡಿಸಿ ನೀರಿನ ಬವಣೆಯನ್ನು ನೀಗಿಸಿದ್ದಾರೆ. ಕೃಷ್ಣರಾಜಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೃಷ್ಣರಾಜಪುರದಲ್ಲಿ ಸರಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರಕಾರಿ ಪ್ರಥಮ ದರ್ಜೆ ಕಾಲೇಜನ್ನು 1990ರಲ್ಲಿ ಪ್ರಾರಂಭಿಸಿ ಇವರ ಸತತ ಪ್ರಯತ್ನದಿಂದಾಗಿ ಸುಮಾರು 2000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಆರೋಗ್ಯ ಕ್ಷೇತ್ರಕ್ಕೆ ಕೆಆರ್ಪುರಂನಲ್ಲಿ ಅತ್ಯಾಧುನಿಕ 100 ಹಾಸಿಗೆಗಳನ್ನ ಒಳಗೊಂಡ ಸಾರ್ವಜನಿಕ ಆಸ್ಪತ್ರೆ ಮತ್ತು 6 ಹೆರಿಗೆ ಆರೋಗ್ಯ ಕೇಂದ್ರಗಳ ಪ್ರಾರಂಭವನ್ನು ಮಾಡಿದ್ದಾರೆ. ಎ. ಕೃಷ್ಣಪ್ಪರವರ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿಯಂತೆ ಇಡೀ ಪ್ರಪಂಚದಲ್ಲಿಯೇ ಖ್ಯಾತಿ ಗಳಿಸಿರುವ ವೈಟ್ಫೀಲ್ಡ್ನಲ್ಲಿರುವ ಐಟಿಪಿಎಲ್ ಹೈಟೆಕ್ ಪಾರ್ಕ್ ಅಂದರೆ ಸಿಂಗಪುರ್ ಟೆಕ್ ಪಾರ್ಕ್ ತಂದು ಲಕ್ಷಾಂತರ ಯುವಕರಿಗೆ ಉದ್ಯೋಗ ದೊರಕುವಂತೆ ಮಾಡಿದರು. ಇನ್ನೂ ಹಲವಾರು ಟೆಕ್ ಪಾರ್ಕ್ ಸ್ಥಾಪನೆಗೊಳ್ಳಲಿಕ್ಕೆ ನಿಜಕ್ಕೂ ಇವರ ಸಾಧನೆ ಶ್ಲಾಘನೀಯ. 100% ಸಾಕ್ಷರತೆಯ ಗುರಿಯೊಂದಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 400ಕ್ಕೂ ಹೆಚ್ಚು ಶಾಲಾ ಕಟ್ಟಡಗಳು, 14 ಅಂಗನವಾಡಿಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗಗಳ 20 ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿದ್ದಾರೆ. 36 ಪಶು ವೈದ್ಯಶಾಲೆಗಳು ಹೊರಮಾವು, ಅಗರ, ಮೇಣಹಳ್ಳಿ, ಕಾಡುಸೊಣ್ಣಪ್ಪನಹಳ್ಳಿ, ಹಾಲನಾಯಕನಹಳ್ಳಿ, ಕಣ್ಣೂರು, ಯಮಲೂರು ಇವುಗಳಲ್ಲಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನು ಪಶು ಚಿಕಿತ್ಸಾ ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಿದ್ದು ಎ. ಕೃಷ್ಣಪ್ಪರವರು. 55,000ಕ್ಕೂ ಹೆಚ್ಚಿನ ಸಂಖ್ಯೆಯ ಪಡಿತರ ಚೀಟಿ ವಿತರಣೆ ಮಾಡಿರುವ ಹೆಗ್ಗಳಿಕೆ ಕೂಡ ಇವರಿಗೇ ಸಲ್ಲುತ್ತದೆ. ಅಬಲೆಯರಿಗಾಗಿ 360ಕ್ಕೂ ಹೆಚ್ಚು ಸ್ತ್ರೀ ಶಕ್ತಿ ಸಂಘಗಳ ನಿರ್ಮಾಣ ಮಾಡಿದ್ದಾರೆ. ಸುಮಾರು 8 ಕಡೆ ಯುಜಿಡಿ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಮಂಜೂರಾಗಿದ್ದು, ಕಾರಣಾಂತರಗಳಿಂದ ಪ್ರಸ್ತುತ 2 ಕಡೆ ಮಾತ್ರ ಕಾರ್ಯನಿರತವಾಗಿದೆ. ಅವು ಮಾರತ್ಹಳ್ಳಿ ಮತ್ತು ಕೆಆರ್ಪುರಂ. ವೈಟ್ಫೀಲ್ಡ್ ರಸ್ತೆ, ಬಾನಸವಾಡಿ, ಗರುಡಾಚಾರ್ಪಾಳ್ಯ ಹಾಗೂ ಮಹದೇವಪುರ ಮತ್ತು ಮುಂತಾದ ಕಡೆಗಳಲ್ಲಿ ಅಗ್ನಿಶಾಮಕ ಠಾಣೆಗಳನ್ನು ನಿರ್ಮಿಸಿದ್ದಾರೆ. ಬಾನಸವಾಡಿ, ವೈಟ್ಫೀಲ್ಡ್, ವರ್ತೂರು, ಮಹದೇವಪುರ, ಹೆಣ್ಣೂರು, ಜೀವನಭಿಮಾನಗರ, ಇಂದಿರಾನಗರ, ಕೊತ್ತನೂರು, ಬೈಯಪ್ಪನಹಳ್ಳಿ, ಎಚ್ಎಎಲ್ ಹಾಗೂ ಹೊಸ ಕಟ್ಟಡಗಳಾದ ಇಂದಿರಾನಗರ, ಮಹದೇವಪುರ, ಕೆಆರ್ಪುರಂ, ಬೈಯಪ್ಪನಹಳ್ಳಿ, ಬಾನಸವಾಡಿಯಲ್ಲಿ ಆರಕ್ಷಕ ಠಾಣೆಗಳನ್ನು ನಿರ್ಮಿಸಿದ್ದಾರೆ. ರಾಜ್ಯಕ್ಕೆ 250 ಕೋಟಿ ಮೊತ್ತದ ಹಣವನ್ನು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮತ್ತು ಕಟ್ಟಡದ ನಿಧಿಗಳಿಗೆ ವಿನಿಯೋಗಿಸಿದ್ದಾರೆ. ಐಟಿಐ ಕಾರ್ಖಾನೆಯು ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ಭಾರತ ಸರ್ಕಾರದಿಂದ ಒಟ್ಟು ಮೊತ್ತ 9,630 ಕೋಟಿ ಅನುದಾನವನ್ನು ಹಾಗೂ ಇದೇ ಸ್ಥಿತಿಯಲ್ಲಿದ್ದ ಎಚ್ಎಂಟಿ ಕಾರ್ಖಾನೆಗೆ 1,380 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 2,936 ಮನೆಗಳಿಗೆ ಭಾಗ್ಯಜ್ಯೋತಿಯನ್ನು ಕೊಡಿಸಿದ್ದಾರೆ. ಚಿಕ್ಕದೇವಸಂದ್ರಕ್ಕೆ ಸಮುದಾಯ ಭವನ, ಅಂಗನವಾಡಿ ಶಾಲೆ, ರಸ್ತೆಗಳ ನವೀಕರಣ, ಕುಡಿಯುವ ನೀರಿಗಾಗಿ ಬೀದಿ ನಲ್ಲಿಗಳು ಹಾಗೂ ಬೀದಿ ದೀಪಗಳ ಅಳವಡಿಕೆ ಮತ್ತು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಕೆಆರ್ಪುರದ ಸನಿಹದಲ್ಲಿರುವ ಸೀಗೆಹಳ್ಳಿ ಪುರೋಭಿವೃದ್ಧಿಗಾಗಿ ರಸ್ತೆಗಳ ನಿರ್ಮಾಣ ಹಾಗೂ ಅಲ್ಲಿ ಪ್ರಪ್ರಥಮವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಾಪಿಸಿ ನಂತರ ಅದನ್ನು ಮೇಲ್ದರ್ಜೆಗೇರಿಸಿದ್ದಾರೆ. ಕೃಷ್ಣರಾಜಪುರದ ಸಂತೆ ಮೈದಾನದ ಗುಡಿಸಲುಗಳಲ್ಲಿ ವಾಸವಾಗಿದ್ದ ಕುರುಡರು ಮತ್ತು ಭಿಕ್ಷುಕರನ್ನು ಪ್ರಿಯಾಂಕಾ ನಗರಕ್ಕೆ ವರ್ಗಾಯಿಸಿ ಅವರಿಗಾಗಿ ಪುನರ್ವಸತಿ ನಿರ್ಮಿಸಿ ಭಾಗ್ಯಜ್ಯೋತಿ, ಚರಂಡಿ, ಶೌಚಾಲಯಗಳು, ಬೀದಿ ದೀಪಗಳ ಅಳವಡಿಕೆ ಹಾಗೂ ರಸ್ತೆಗಳ ನಿರ್ಮಾಣ, ಅಂಗನವಾಡಿ ಶಾಲೆ ನಿರ್ಮಾಣ ಮಾಡಿದ್ದಾರೆ. ದೇವಸಂದ್ರ ರಸ್ತೆಯ ಪ್ರಾರಂಭದಿಂದ ಹೂಡಿ ಮತ್ತು ವೈಟ್ಫೀಲ್ಡ್ ವರೆಗೂ ಸಾಲು ಮರಗಳಿಗೋಸ್ಕರ ಸಸಿಗಳನ್ನು ನೆಡೆಸಿದ್ದಾರೆ. ಮಹದೇವಪುರ ಭಾಗದಲ್ಲಿ ವೈದೇಹಿ ಮೆಡಿಕಲ್ ಕಾಲೇಜು,
ಆಸ್ಪತ್ರೆ, ಸತ್ಯಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಇನ್ನೂ ಹಲವಾರು ಆಸ್ಪತ್ರೆಗಳ ನಿರ್ಮಾಣದಲ್ಲಿ ಇವರ ಪಾತ್ರ ಮಹತ್ತರವಾದದ್ದು. ಹಿಂದಿನ ಮತಕ್ಷೇತ್ರದಲ್ಲಿ ಬಿಪಿಎಲ್ ಕಾರ್ಡ್ದಾರರಿಗೆ 20,000ಕ್ಕೂ ಹೆಚ್ಚು ನಿವೇಶನಗಳನ್ನು ನಿರ್ಮಿಸುವಲ್ಲಿ ಇವರ ಪಾತ್ರ ಮಹತ್ತರವಾದದ್ದು. ಇನ್ನು ಮುಂತಾದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿದಂತಹ ಕೀರ್ತಿ ಎ ಕೃಷ್ಣಪ್ಪರವರಿಗೆ ಸಲ್ಲುತ್ತದೆ. ಸನ್ಮಾನ್ಯ ಶ್ರೀ ಎ ಕೃಷ್ಣಪ್ಪರವರ ಜನ ಸೇವೆಗಳಿಗೆ ಸಂದ ಪುರಸ್ಕಾರಗಳು 2000 ಇಸ್ವಿಯಲ್ಲಿ ಇವರು ಜಾರಿಗೆ ತಂದ ಶಿಕ್ಷಣ ವ್ಯವಸ್ಥೆಯ ಉತ್ಕೃಷ್ಟ ಸಮಾಜ ಸೇವೆಗೆ ಇಂದಿರಾ ಪ್ರಿಯದರ್ಶಿನಿ ಪುರಸ್ಕಾರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಸ್ಟಡೀಸ್ ನವದೆಹಲಿ ಇವರಿಂದ ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ ರಾಜಕೀಯ ನೀತಿಗಾಗಿ ವಿಕಾಸ ಶಿರೋಮಣಿ ಪುರಸ್ಕಾರ, 2003ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಸ್ಟಡೀಸ್ ನವದೆಹಲಿ ಇವರಿಂದ ಉತ್ತಮ ಸಮಾಜ ಸೇವೆ ಹಾಗೂ ಸಾಮಾಜಿಕ ರಕ್ಷಣೆಗೆ ಜವಾಹರ್ಲಾಲ್ ನೆಹರು ಎಕ್ಸಲೆನ್ಸಿ ಪುರಸ್ಕಾರ, 60 ವರ್ಷಗಳ ಪಾರ್ಲಿಮೆಂಟರಿ ವಜ್ರ ಮಹೋತ್ಸವ ಸಂಭ್ರಮಾಚರಣೆಯ ಸವಿ ನೆನಪಿಗಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದ ರಾಜಕೀಯ ಧುರೀಣರಿಗೆ ನೀಡಿದ 2012ನೇ ಸಾಲಿನ ರಾಜೀವ್ ಗಾಂಧಿ ಎಕ್ಸಲೆನ್ಸಿ ಪುರಸ್ಕಾರವೂ ಸಂದಿದೆ. ಧೀಮಂತ ನಾಯಕರು, ಮಾಜಿ ಪ್ರಧಾನಮಂತ್ರಿಗಳು, ಜಾತ್ಯತೀತ ಜನತಾದಳ ಪಕ್ಷದ ರಾಷ್ಟ್ರಾಧ್ಯಕ್ಷರೂ ಆಗಿರುವಂತಹ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರವರು, ಜೆಡಿಎಸ್ನ ರಾಜ್ಯಾಧ್ಯಕ್ಷರು, ತುಮಕೂರಿನ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದ ಎ ಕೃಷ್ಣಪ್ಪರವರ ಕುರಿತು ಅಭಿಮಾನದಿಂದ ಹೀಗೆನ್ನುತ್ತಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಇಂದು ನಾನು ಚುನಾವಣಾ ಕಣಕ್ಕೆ ಎ ಕೃಷ್ಣಪ್ಪನವರು, ಅವರು ರಾಜ್ಯ ಘಟಕದ ಅಧ್ಯಕ್ಷರೂ ಆಗಿದ್ದಾರೆ. ಪಕ್ಷದ ವತಿಯಿಂದ ಇವತ್ತು ಉಮೇದುವಾರರಾಗಿ ನಿಲ್ಲಿಸಿದ್ದೇವೆ. ತುಮಕೂರು ಮತದಾರ ಬಂಧುಗಳಲ್ಲಿ ಮನವಿ ಮಾಡೋದ್ರ ಜೊತೆಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ಕಳಕಳಿಯ ಪ್ರಾರ್ಥನೆಯನ್ನು ಮಾಡುವ ಸಂದರ್ಭದಲ್ಲಿ ಯಾವ ಉದ್ದೇಶದಿಂದ ನಾನು ತುಮಕೂರಿಗೆ ಎ ಕೃಷ್ಣಪ್ಪನವ್ರನ್ನ ನೆಲೆಸಿದ್ದೇನೆ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಮಟ್ಟಿನ ವಿವರಣೆಯನ್ನು ಕೊಡಬೇಕಾದ್ದು ನಾನು ಅನಿವಾರ್ಯ. ಈ ರಾಜ್ಯದಲ್ಲಿ ನಾನು 94 ಡಿಸೆಂಬರ್ 11ನೇ ತಾರೀಕು ಈ ರಾಜ್ಯದ ಜನತೆಯ ಆಶೀರ್ವಾದದಿಂದ ನಾನು ಅಧಿಕಾರಕ್ಕೆ ಬಂದ ಮೇಲೆ ಯಾರೂ ಈ ರಾಜ್ಯದ ಜನತೆ ಅನ್ಯತಾ ದೇವೇಗೌಡರ ಬಗ್ಗೆ ತಪ್ಪು ತಿಳ್ಕೊಳ್ಬಾರ್ದು. ನಾನು ಈ ರಾಷ್ಟ್ರದ ರಾಜಕಾರಣ, ಈ ರಾಜ್ಯದ ರಾಜಕಾರಣ ಎಲ್ಲ ವಿದ್ಯಮಾನವನ್ನು ಸಂಗ್ರಹಿಸಿಕೊಂಡಿದ್ದೆ. ಈ ದೇಶದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೇನೆ. ಆವತ್ತು ಜನತಾದಳ ನಾವೆಲ್ಲ ಒಗ್ಗಟ್ಟಾಗಿದ್ವಿ. ಆವತ್ತು ನಾವು ತೆಗೆದುಕೊಂಡ ನಿರ್ಣಯ ಈ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ನಗರ ಪಾಲಿಕೆ, ನಗರಸಭೆ, ಪುರಸಭೆಗಳು, ಗ್ರಾಮ ಪಂಚಾಯತ್ಗಳು ಎಲ್ಲದರಲ್ಲೂ ಹೆಣ್ಣು ಮಕ್ಕಳಿಗೆ 33% ಮೀಸಲಾತಿ ಕೊಡೋದು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಜಾತಿಯವರಿಗೆ ಬೈ ರೊಟೇಷನ್ ಬರಬೇಕು ಅಂತಕ್ಕಂಥದ್ದು ಒಂದು ಕಡೆ ಮಾಡಿದರೆ, ಮತ್ತೊಂದು ಕಡೆ ಇವತ್ತು ವಿದ್ಯಾಭ್ಯಾಸ ಮಾಡತಕ್ಕಂಥದ್ದಕ್ಕೆ ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಟೆಕ್ನಿಕಲ್ ಕೋರ್ಸಸ್ ಇರ್ಬೋದು, ಎಲ್ಲ ಕಡೆ ಅವರಿಗೆ ಮೀಸಲಾತಿಯನ್ನು ಕೊಡುವಂಥ ನಿರ್ಣಯ ಈ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ, ಜೆ.ಎಚ್. ಪಟೇಲ್ರವರು ಉಪಮುಖ್ಯಮಂತ್ರಿ ಆಗಿದ್ದಾಗ ನಾವೆಲ್ಲರೂ ಒಟ್ಟುಗೂಡಿ ಒಂದು ನಿರ್ಣಯಕ್ಕೆ ಬಂದ್ವಿ. ಈ ಬರಲಿಕ್ಕೆ ಕಾರಣ 1991ರಲ್ಲಿ ನಾನು ಲೋಕಸಭಾ ಸದಸ್ಯನಾದ ಮೇಲೆ ಅಲ್ಲೇನು ಕೆಲವು ವಿಷಯಗಳನ್ನು ಸಂಗ್ರಹಿಸಿಕೊಂಡೆ, ಸಮುದಾಯಕ್ಕೆ ಏನೇನು ಕೊಟ್ಟಿದ್ದಾರೆ ಇದೆಲ್ಲವನ್ನೂ ಸುದೀರ್ಘವಾಗಿ ವಿರೋಧಿ ಪಕ್ಷದ ನಾಯಕನಾಗಿ ಚರ್ಚೆ ಮಾಡಿದ್ದೇನೆ ಕರ್ನಾಟಕದ ವಿಧಾನಸಭೆಯಲ್ಲಿ. ಇವೆಲ್ಲ ದಾಖಲಾತಿಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಈ ರಾಜ್ಯದಲ್ಲಿ ಈ ಎಲ್ಲ ಅಧಿಕಾರದ ಕೇಂದ್ರೀಕರಣ ಯಾವುದೋ ಒಂದು ಅಥವಾ ಎರಡು ಕೋಮಿಗೆ ಇರಬಾರ್ದು ಅನ್ನೋದ್ರ ಮೇಲೆ ಈ ಎಲ್ಲ ಹಂತದಲ್ಲೂ ಅಧಿಕಾರವನ್ನು ಹಂಚಿಕೊಟ್ಟಿದ್ದೇವೆ. ಇವತ್ತು ಹೆಣ್ಣು ಮಕ್ಕಳಿಗೆ ಯಾವುದೇ ಹುದ್ದೆಯಲ್ಲಿ ಮೀಸಲಾತಿ ಇಲ್ಲ ಕೇಂದ್ರ ಸರ್ಕಾರದಲ್ಲಿ. ಅದು ಸುಮ್ಮನೆ ಚರ್ಚೆಗೆ ಹೋಗೋದಿಲ್ಲ ನಾನು.
ಈ ಒಂದು ನಿರ್ಣಯ ಮಾಡಲಿಕ್ಕೆ ದೇವರಾಜ ಅರಸು ಕೈಲೂ ಆಗಲಿಲ್ಲ. ಹಾವನೂರು ಕಮಿಷನ್ ವರದಿ ಎಷ್ಟರ ಮಟ್ಟಿಗೆ ಜಾರಿ ತಂದರು, ಅದರ ಫಲ ಏನು ನಂಗೆ ಗೊತ್ತಿದೆ. ಇದು ದೇವರಾಜ ಅರಸು ದೊಡ್ಡ ವ್ಯಕ್ತಿ, ಅದರ ಬಗ್ಗೆ ಅಗೌರವದಲ್ಲಿ ಮಾತಾಡಲಿಲ್ಲ. ಆಗ ಈ ಎರಡು ಸಮುದಾಯಗಳ ಹಿಡಿತದಲ್ಲಿ ಅದನ್ನು ಕೂಡ ಅವತ್ತು ಮಾಡಲಿಕ್ಕಾಗಲಿಲ್ಲ. ಏಕೆ ಅಂತ ಹೇಳಿದರೆ, ಹೌದು ಮೀಸಲಾತಿ ಸರ್ಕಾರಿ ಹುದ್ದೆಗಳಲ್ಲಿ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಒಬ್ಬ ಹಿಂದುಳಿದ ಸಮಾಜದವ್ರನ್ನ ಅಧ್ಯಕ್ಷ ಮಾಡಿದೆ. ಈ ಎಲ್ಲ ವಿಷಯಗಳನ್ನು ನಾನು ಗಮನಿಸಿದ್ದೇನೆ. ದಯಮಾಡಿ ಯಾರೂ ಅನ್ಯತಾ ಭಾವನೆ ಮಾಡಬಾರ್ದು. ಈ ಸಂದರ್ಭದಲ್ಲಿ ಕೃಷ್ಣಪ್ಪನವ್ರನ್ನ ನಾನು ರಾಜ್ಯ ಘಟಕದ ಅಧ್ಯಕ್ಷ ಮಾಡಬೇಕಾಗಿದ್ದರೆ ಮತ್ತೊಬ್ಬ ಹಿಂದುಳಿದ ಸಮಾಜದ ಅಧ್ಯಕ್ಷ ಮಾಡಬೇಕಾದ್ದು ನನಗೆ ಅನಿವಾರ್ಯ ಆಗಿತ್ತು. ಈ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಅದರಿಂದ ಅವರು ಯಾವಾಗ ಕಾಂಗ್ರೆಸ್ನವರು 35 ವರ್ಷ ಇಂದಿರಾ ಗಾಂಧಿಯವರ ಕಾಲದಿಂದಲೂ ಅವರು ಒಬ್ಬ ಕಾಂಗ್ರೆಸ್ಸಿನ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದರೋ, ಅವರಿಗೆ ಒಂದು ಸೀಟನ್ನು ವಿಧಾನಸಭೆಯಲ್ಲಿ ಅವರ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ನಾನು ಅವ್ರ ಮನೆಗೆ ಹೋಗಿ ಅವ್ರನ್ನ ಆಹ್ವಾನಿಸಿದೆ. ನಾವೇ ಹೇಳಿದ್ವಿ, ಅಲ್ಪ ಮತಗಳಲ್ಲಿ ಸೋತರು. ಕೇವಲ 12 ದಿನ ಇತ್ತು. ರಾಜಕೀಯ ಮಸಲತ್ತು ಎಷ್ಟು ಮಟ್ಟಿಗೆ ಸಾಧಿಸ್ತಾರೆ ಅನ್ನೋದನ್ನು ನಮ್ಮ ರಾಷ್ಟ್ರದ ಜನ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಜನ ಅಷ್ಟೇ ಅಲ್ಲ, ತುಮಕೂರು ಲೋಕಸಭಾ ಕ್ಷೇತ್ರದ ಜನತೆ ಕೂಡ ಅರ್ಥ ಮಾಡ್ಕೊಳ್ಬೇಕು ಈ ವಿಷಯನ. ಯಾವ ಕೀಳು ಮಟ್ಟದ ರಾಜಕಾರಣ ನಡೀತಾ ಇದೆ ಅಂತ ಹೇಳಿ ಇನ್ನೂ ಕೆಲವು ವಿವರಣೆಗಳನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲ, ಒಂದು ಸಮಾಜದ ಅವರು ಪ್ರತಿನಿಧಿ ಅಂತ ನಾನು ಹೇಳಲಿಕ್ಕೆ ಸಿದ್ಧ ಇಲ್ಲ. ಹಿಂದುಳಿದ ಎಲ್ಲ ವರ್ಗದ ಸಮುದಾಯದಲ್ಲಿ ಅವರು ತಮ್ಮ ಕಿಂಚಿತ್ ಸೇವೆ ಸಲ್ಲಿಸಿದ್ದಾರೆ ಅವರು ಮಂತ್ರಿಯಾಗಿದ್ದಾಗ. ಅಂಥ ಒಬ್ಬ ವ್ಯಕ್ತಿಗೆ ಈ ಯಾರೋ ನನ್ನಿಂದ ಸೆಳ್ಕೊಂಡು ಹೋದಂಥ ಕಾಂಗ್ರೆಸ್ಸಿನ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಒಂದು ಸೀಟನ್ನು ತಪ್ಪಿಸ್ಲಿಕ್ಕೆ ಅವಕಾಶ ಎಷ್ಟು ಪ್ರಯತ್ನ ಮಾಡಿದ್ರು ಗೊತ್ತು ನನಗೆ. ಕೊರಟಗೆರೆಯಲ್ಲಿ ಇವತ್ತು ಯಾವ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಹೇಳ್ಕೊಳ್ತಾರೋ ಪರಮೇಶ್ವರನ ಸೋಲಿಸೋರು ಯಾರು? ಈಗ ಒಂದು ವಾರದ ಹಿಂದೆ ಪರಮೇಶ್ವರರು ಹೇಳ್ತಾರೆ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಸಾಧ್ಯ ಇಲ್ಲ, ನಾವು ಹೋರಾಟ ಮಾಡಲೇಬೇಕು, ಹೋರಾಟ ಮಾಡಿ ಅಧಿಕಾರವನ್ನು ನಾವು ಭಿಕ್ಷೆ ಬೇಡಬೇಕಾಗಿಲ್ಲ, ನಾವು ಹೋರಾಟ ಮಾಡೇ ತೆಗೆದುಕೊಳ್ಬೇಕು. ಈ ಕರೆ ಕೊಟ್ಟರಲ್ಲ, ಯಾಕೆ? ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು. ಇದರ ಬಗ್ಗೆ ಈ ಮಾತನ್ನು ಹೇಳುವಾಗ ನಾನು ಪ್ರಚೋದನಕಾರಿ ಮಾತನಾಡಲ್ಲ, ವಾಸ್ತವಾಂಶವನ್ನು ಹೇಳ್ತಾ ಇದ್ದೇನೆ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ವರ್ಗನ ನಾವು ಎಷ್ಟಿಗೆ ಸೇರಿಸ್ತೇವೆ ಅಂತೇಳಿ ಒಂದು 50 ವರ್ಗ ಗುರುತಿಸಿದ್ದಾರೆ. ಯಾರು ಇವರು ಕೊಡೋದಕ್ಕೆ ಲೋಕಸಭೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡುವಾಗ ಬದುಕಿರ್ತೇನೆ ದೇವೇಗೌಡಲ್ಲಿ. ರಾಜಕೀಯಕ್ಕೋಸ್ಕರವಾಗಿ ಪೊಳ್ಳು ಮಾತುಗಳನ್ನು ಹೇಳಬಾರ್ದು, ಯಾರಿಗೂ ಗೌರವ ತರೋದಿಲ್ಲ ಇದು. ನಾ ಏನು ಮಾಡಿಸ್ಕೊಂಡು ಬಂದೆ, ಇವತ್ತು ಅದು ದಾಖಲಾತಿಯಲ್ಲಿದೆ. ತುಮಕೂರಿನ ಜನತೆ ತೀರ್ಮಾನ ಮಾಡಲಿ. ನಾಗಪ್ಪನ್ನ ನಾನು ಜಿಲ್ಲಾ ಪರಿಷತ್ ಅಧ್ಯಕ್ಷನ ಮಾಡಿದ್ದೇನೆ, ಒಬ್ಬ ಯಾದವ ಸಮುದಾಯಕ್ಕೆ ಸೇರಿದವ್ರನ್ನ, ಒಬ್ಬ ಕುರುಬ ಸಮುದಾಯಕ್ಕೆ ಸೇರಿದವ್ರನ್ನ ನಾನು ಲೋಕಸಭೆಗೆ ತೆಗೆದುಕೊಂಡು ಹೋಗಿದ್ದೇನೆ. ಅದನ್ನು ತೀರ್ಮಾನ ಮಾಡಲಿ. ತುಮಕೂರು ಜಿಲ್ಲೆಯ ಮಹಾಜನ ಇವರಿಗೆ ಜಾತಿ ಬೇಕೋ, ಇವತ್ತು ಈ ಸಮಾಜದಲ್ಲಿ ಅಧಿಕಾರವನ್ನು ಹಂಚಿ ಊಟ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಎಲ್ಲ ದೊಡ್ಡ ಸಮುದಾಯ, ಲಿಂಗಾಯತರಿರ್ಬೋದು, ಒಕ್ಕಲಿಗರಿರ್ಬೋದು, ಯಾವುದೇ ಸಮುದಾಯ ಇರ್ಬೋದು, ಮುಸಲ್ಮಾನ್ ಬಂಧುಗಳಿರ್ಬೋದು, ಯಾರು ರಿಸರ್ವೇಷನ್ ಕೊಟ್ಟಿದ್ದಾರೆ, ಗೋದಾದಲ್ಲಿ ನಡೆದಂಥ ಘಟನೆಗೆ ಯಾರು ಹೋರಾಟ ಮಾಡಿದ್ದಾರೆ, ನಾನು ಒಂದೊಂದು ವಿಶ್ಲೇಷಣೆ ಮಾಡಬಲ್ಲೆ. ಈ ದೇಶದಲ್ಲಿ ಇವತ್ತು ಎಲ್ಲ ಸಮುದಾಯಗಳು ಐಕ್ಯತೆಯಿಂದ ಒಂದುಗೂಡಿ ಹೋಗಿ ಕೆಲಸ ಮಾಡಬೇಕೆ ಹೊರತಾಗಿ ರಾಜಕೀಯ ಯಾವುದೇ ಹಿಡಿತದಲ್ಲಿರಬಾರ್ದು. ಇದನ್ನೇ ತಿಳಿದು ನಾನು ಮಾಡಿದ್ದೇನೆ. ಅವತ್ತು ಎಲ್ಲಿದ್ದರು ಇವತ್ತು ಕಾಂಗ್ರೆಸ್ಸಿನ ಇಂದಿನ ಮುಖ್ಯಮಂತ್ರಿ? ಮೂಲ ಕಾಂಗ್ರೆಸ್ಸಲ್ಲಿ ಯಾರೂ ಮುಖ್ಯಮಂತ್ರಿ ಆದಕ್ಕೆ ಯೋಗ್ಯತೆ ಇಲ್ಲ. ಇವ್ರನ್ನ ಕರ್ಕೊಂಡು ಹೋದರು. ಯಾವಾಗ ಕರ್ಕೊಂಡು ಹೋದರು? ಯಾರು ಕರ್ಕೊಂಡು ಹೋಗಿ ಇದು ಮಾಡಿದಂಥವ್ರು? ಅದಾದಮೇಲೆ MP ಪ್ರಕಾಶನ್ ಕರ್ಕೊಂಡು ಹೋದ್ರೆ ಯಾರು? ದೆಹಲಿಯಲ್ಲಿ ರಾಜ್ಯ ಆಳೋ ಇವತ್ತು ಈ ಏನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳ್ತಾರೋ ಅವರ ಹೃದಯ ಮುಟ್ಟಿ ನೋಡಿಕೊಳ್ಳಿ, ಮುಂದೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ನನಗೆ ತುಂಬ ವಿಷಯಗಳನ್ನು ನಾನು ಮಾತನಾಡಬಲ್ಲೆ. ಹಿಂದೆ ಸರಿತಾ ಇದ್ದಾರೆ. ಕರ್ನಾಟಕದಲ್ಲಿ ಕೃಷ್ಣಪ್ಪನೂ ಸೇರಿಸಿದಂತೆ, ದೇವೇಗೌಡರನ್ನು ಸೇರಿಸಿದಂತೆ, ಕುಮಾರಸ್ವಾಮಿಯವ್ರನ್ನು ಸೇರಿಸಿದಂತೆ ನಾವು ಎಲ್ಲರನ್ನೂ JDS ಅನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ಹಂತಕ್ಕೆ ಹೋಗಿದ್ದಾರೆ? ಹಾಸನದಲ್ಲಿ ಏನು ನಡೀತಾ ಇದೆ?
ಈ ತಂತ್ರಗಾರಿಕೆ ತುಮಕೂರಿನ ಮಹಾಜನತೆಗೆ ನನ್ನ ಪಕ್ಷದ ಅಧ್ಯಕ್ಷರು ಹುಲಿನಾಯಕ್ ಅವರಿದ್ದಾರೆ, ನನ್ನ ಪಕ್ಷದ ಎಲ್ಲ ಪದಾಧಿಕಾರಿಗಳು, ತಾಲೂಕು ಮಟ್ಟದಿಂದ ಗ್ರಾಮ ಪಂಚಾಯತಿ ಮಟ್ಟದಿಂದ ಗೌರವಾನ್ವಿತ ಸದಸ್ಯಗಳು, ಸಕ್ರಿಯ ಕಾರ್ಯಕರ್ತರು, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ನೋವಿದ್ದರೂ ತಳ್ಳಿ ಹಾಕಿ ಅವರ ಹಣಕ್ಕೆ, ಎರಡೂ ರಾಷ್ಟ್ರೀಯ ಪಕ್ಷಗಳ ಹಣಕ್ಕೆ ತುತ್ತಾಗಬೇಡಿ, ಮಾರು ಹೋಗಬೇಡಿ ಕಾರ್ಯಕರ್ತರುಗಳು. ನನ್ನ ಆ ಜಿಲ್ಲೆಯ ಜನ ನನಗೆ ಗೊತ್ತಿದೆ. ನನಗೆ ದಯಮಾಡಿ ಎ ಕೃಷ್ಣಪ್ಪನವ್ರ ಬಗ್ಗೆ ಲಘುವಾಗಿ ಯಾರು ಮಾತನಾಡಬಾರ್ದು. ಅವರಿಗೆ ಹಣ ಶಕ್ತಿ ಇದೆಯೋ ಇಲ್ಲವೋ, ನಾನು ಅವ್ರನ್ನ ನಿಲ್ಲಿಸಿರ್ತಕ್ಕಂಥದ್ದು ಇವತ್ತು ಒಂದು ಸಮುದಾಯವನ್ನು ಅವರು ಗುರುತಿಸ್ತಾರೆ ಅಂತ ಅಲ್ಲ, ಜಾತ್ಯತೀತ ಜನತಾದಳದ ಒಂದು ಯಾವ ರಾಜಕೀಯ ಬದ್ಧತೆ ಇದೆ, ಯಾವ ರಾಜಕೀಯ ಕಾರ್ಯಕ್ರಮಗಳಿದ್ದಾವೆ. ಕಾವೇರಿ ನದಿಯ ನೀರು ತುಮಕೂರು ಜಿಲ್ಲೆಗೆ, ತುಮಕೂರಿನ ಕೆರೆಗೆ ತುಂಬಿಸಬೇಕಾದ್ರೆ ಎಷ್ಟು ಟೀಕೆಗೆ ನಾನು ಒಳಗಾದೆ. ಇದು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಆಯಿತು. ಕರ್ನಾಟಕ ಸರ್ಕಾರ ಹೇಗೆ ನಡ್ಕೊಂಡ್ರು ಅನ್ನೋದು ಗೊತ್ತಿದೆ ನನಗೆ. ನೋಟಿಫಿಕೇಷನ್ ಆಗಲಿಕ್ಕೆ ಯಾರು ಕಾರಣ? ಜೀವನದ 50 ವರ್ಷದಲ್ಲಿ ಹೋರಾಟ ಮಾಡಿದ್ದೇನೆ. ಬರೀ ಹಾಸನಕ್ಕೆ ನೀರು ಬರೋದಲ್ಲ, ಈ ರಾಜ್ಯದಲ್ಲಿ ತುಮಕೂರು ಇರ್ಬೋದು, ಮಂಡ್ಯ ಇರ್ಬೋದು, ಇವತ್ತು ನನಗೆ ತುಂಬ ನೋವಿದೆ. ನನಗೆ ಮೈಸೂರು ಜಿಲ್ಲೆ ಇರ್ಬೋದು. ಇದೆಲ್ಲ ಹೋರಾಟ ಮಾಡುವಾಗ ಯಾವುದೋ ಸ್ವಂತಕ್ಕೆ ಹೋರಾಟ ಮಾಡಲ್ಲ. ನನಗೆ ಯಾವ ವೈಯಕ್ತಿಕವಾದ ವ್ಯಾಮೋಹ ಇದೆ, ಯಾವ ಅಪರ್ಕೃಷ್ಣ ಉಳಿಸ್ಲಿಕ್ಕೋಸ್ಕರವಾಗಿ ನಾನು ತೆಗೆದುಕೊಂಡ ನಿರ್ಣಯದ ಬಗ್ಗೆ JH ಪಟೇಲ್ನಿಗೆ ಪತ್ರ ಬರೆದಿದ್ದೇನೆ. JH ಪಟೇಲ್ ಮುಖ್ಯಮಂತ್ರಿ, ರೆಫರ್ ದ ಮ್ಯಾಟರ್ ಟು CBI. ಜೀವನದಲ್ಲಿ ನಾನು ಯಾವ ಒಂದು ಪ್ರಾಮಾಣಿಕತೆಯಿಂದ ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸರ್ಟಿಫಿಕೇಟ್ ಬೇಕಿಲ್ಲ ಅವ್ರಿಗೆ. ಅದನ್ನು ತುಮಕೂರು ಜನತೆಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಹೇಳಬೇಕಾದ್ರೆ ತುಂಬ ವಿಷಯಗಳಿದೆ ನನ್ನ ಹತ್ರ. 1 2 ರಾಜ್ಯಾಂಗ ತಿದ್ದುಪಡಿ ತರಲಿಲ್ಲ ನಾನು 96ರಲ್ಲಿ, ಲೋಕಸಭೆಯಲ್ಲಿ ಮಂಡನೆ ಆಗಿಲ್ಲ. ದಯಮಾಡಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ವಿಶೇಷವಾಗಿ ತುಮಕೂರು, ವಿಶೇಷವಾಗಿ ಚಿತ್ರದುರ್ಗದಲ್ಲಿ ಈ ಸಮುದಾಯಗಳು ಅರ್ಥ ಮಾಡಿಕೊಳ್ಬೇಕು. ದೇವೇಗೌಡನ ಬದ್ಧತೆ ಏನು, ಜಾತ್ಯತೀತ ಜನತಾದಳದ ಬದ್ಧತೆ ಏನು. ಹೇಮಾವತಿ ನೀರಿನ ಬಗ್ಗೆ ಸಾಕಷ್ಟು ಟೀಕೆ ಮಾಡಿದ್ರು, ಕಬ್ಬಾಟ ಹಿಡಿದ್ರು. ಇವತ್ತು ಏನು ನೋಟಿಫಿಕೇಷನ್ನು ಮಾಡಿದ್ದಾರೋ, ಪಬ್ಲಿಕೇಶನ್ ಮಾಡಿದ್ದಾರೋ, ಇವತ್ತು ಉಳಿದಿರೋದು ಒಂದೇ ಒಂದು. ಆ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಆದರೆ ಬೆಂಗಳೂರು ಸೇರಿದಂತೆ ಯಾರು ಕೊಡೋರು ನೀರನ್ನ? ಪ್ರತಿಯೊಂದು ಹನಿ ಹನಿ ನೀರನ್ನು ಅಳತೆ ಮಾಡ್ತಾರೆ. ಪಾರ್ಲಿಮೆಂಟಲ್ಲಿ ಮಾತಾಡುವಾಗ ನನ್ನ ಕಣ್ಣಲ್ಲಿ ನೀರು ಬಂತು. ಅದರಿಂದ ಎ ಕೃಷ್ಣಪ್ಪನವ್ರ ಬಗ್ಗೆ, ಅಲ್ಲಿ ಗೂಳಿಹಟ್ಟಿ ಶೇಖರ್ ಬಗ್ಗೆ, ಇಲ್ಲಿ ಪಕ್ಕದಲ್ಲಿ ಕುಮಾರಸ್ವಾಮಿ ಇರ್ಬೋದು, ನಾನು ಒಬ್ಬರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ನನ್ನ ಪಕ್ಷದ ಅಭ್ಯರ್ಥಿಗಳು ಇವತ್ತು ಎಲ್ಲ ಸಮುದಾಯಕ್ಕೆ ಏನಾದರೂ ಕಿಂಚಿತ್ತು ದೇವೇಗೌಡ ಸೇವೆ ಸಲ್ಲಿಸಿದರೆ, ನಮ್ಮ ಹೆಣ್ಣುಮಕ್ಕಳಿಗೆ ದೇವೇಗೌಡ ಕಿಂಚಿತ್ತು ಕೊಡುಗೆ ಕೊಟ್ಟಿದ್ದರೆ, ನಾನು ಇವತ್ತು ಎ ಕೃಷ್ಣಪ್ಪನವರು, ಗೂಳಿಹಟ್ಟಿ ಶೇಖರ್ ಇರ್ಬೋದು, ಹಾಸನದ ಜನತೆ ತೀರ್ಮಾನ ಮಾಡಲಿ ಬಿಡ್ತೇನೆ. ನಾನು ನಮ್ಮ ಪಕ್ಷದ ಎಷ್ಟೇ ಅಭ್ಯರ್ಥಿಗಳನ್ನ ಆಪರೇಷನ್ ಕಮಲದಲ್ಲಿ ಅವರು ಹೇಗೆ ಮಾಡಿದ್ರೋ, ಆಪರೇಷನ್ ಕಮಲ ಮಾಡಿದಾಗ ಕಾಂಗ್ರೆಸ್ಸರು 1 ಸೀಟ್ ಗೆದ್ರೇನ್ರಿ, BJPಯವರು 5 ಗೆದ್ದರು, ನಾವು 3 ಗೆದ್ವಿ. ಈ ವಾಸ್ ದಿ ಅಪೋಸಿಷನ್ ಲೀಡರ್, ಈಸ್ ಎ ಫಾರ್ಮರ್ ಡೆಪ್ಟಿ ಚೀಫ್ ಮಿನಿಸ್ಟರ್. ಯಾಕ್ರಿ ಇದೆಲ್ಲ ಮಾತಾಡಬೇಕು? ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಜನ ಕಟ್ಟಲಿಕ್ಕೆ ಆಶೀರ್ವಾದ ಮಾಡಿದ್ರು. JDSನ ಬರಡು ಮಾಡ್ತೇವೆ, ಎ ಕೃಷ್ಣಪ್ಪನ ಮುಗಿಸ್ತೇವೆ, ಇದೆಲ್ಲ ಗೊತ್ತಿದೆ ನನಗೆ. ಅದರಿಂದ ಇಡೀ